ವಕೀಲರ ಸುಳ್ಳು ಕೇಸ್ ಪ್ರಕರಣ ಇತ್ತಲ್ವಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಪೊಲೀಸ್ ವರ್ಸಸ್ ವಕೀಲರ ಜಟಾಪಟಿ ಜೋರಾಗ್ತಾ ಇದೆ. ರಾಮನಗರದಲ್ಲಿ ತಾರಕಕ್ಕೇರ್ತಾ ಇದೆ ಪೊಲೀಸ್ ವರ್ಸಸ್ ವಕೀಲರ ಜಟಾಪಟಿ. ಜಿಲ್ಲಾಧಿಕಾರಿ ಕಚೇರಿ ಎದುರೇ ವಕೀಲರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಡಿಸಿ ಕಚೇರಿ ಮುಂದೆ ಹಾಸ್ಕೊಂಡು ವಕೀಲರು ಮಲ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಪಿಎಸ್ಐ ಅಮಾನತು ಮಾಡುವಂತೆ ವಕೀಲರು ಪಟ್ಟು ಹಿಡಿದಿರುವಂತಹ ದೃಶ್ಯ ಇವತ್ತು ನಡೆದಿರುವಂತದ್ದು. ವಕೀಲರಿಂದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ ಈ ವಕೀಲರ ಪ್ರತಿಭಟನೆ ಅಂತ ಹೇಳ್ಬೋದು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ವಕೀಲರ ಸಮಸ್ಯೆಯನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಆಲಿಸ್ತಾ ಇದ್ದಾರೆ. ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಎಚ್.ಡಿ.ಕೆ ಅವರಿಗೆ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನನಗೆ ಅಧಿಕಾರಿಗಳು ಹೇಳ್ತಾರೆ, ನಾನು ಫೋನ್ ಮಾಡಿದ್ರೆ ಇಲ್ಲ ಸೆಕ್ರೆಟರಿ ಪರ್ಮಿಷನ್ ತಗೊಂಡು ಆಮೇಲೆ ಹೋಗಿದ್ರು ಅಂತ. ಎಷ್ಟೆಷ್ಟು ಸುಳ್ಳು ಹೇಳ್ತೀರಿ, ಯಾವ ಥರ ನಡ್ಕೊಂಡಿದ್ದೀರಿ ಇಲ್ಲಿ, ಇದೆಲ್ಲ ನಾವು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾಗಿದೆ. ಇವತ್ತು ಬೆಳಿಗ್ಗೆ ನನಗೆ ಗೊತ್ತಿದೆ ನನಗೆ ಅವನು ಯಾರೋ MP ಫೋನ್ ಮಾಡ್ತಾನಂತೆ. ಫೋನ್ ಮಾಡ್ದಂತ ಎದ್ದು ಸೆಲ್ಯೂಟ್ ಕೊಡ್ಕೊಂಡು ನಿಮ್ಮ ಚೇರ್ ಮೇಲೆ ಅಧಿಕಾರಿಗಳು ಯಾರು ಬಂದು ವಕೀಲರು ಬಂದು ಏನು ಮಾಡೋದು ಮಾಡ್ತಿದ್ದಾರೆ, ಕೇರ್ ಮಾಡಬೇಕಾಗಿಲ್ಲ, ಅದೇನು ನೋಡ್ತೀನಿ ನಾನು ಅಂತ ಹೇಳ್ದ ಅಂತ ಹೇಳಿ ಯಾರೋ MP. ಅದಕ್ಕೆ ನೀವು ಗೌರವ ಕೊಟ್ಕೊಂಡು ವಕೀಲರು 2-3 ಸಾವಿರ ಜನ ಇವತ್ತು ಇಡೀ ರಾಜ್ಯದಿಂದ ಬಂದು ನ್ಯಾಯ ಕೇಳಲಿಕ್ಕೆ ಬಂದರೆ ಇದಾನೆ ಮಾಡಿದ್ದ ನಡೆಸೋದು. ರಾಜ್ಯ ಎಲ್ಲಿಗೆ ಹೋಗ್ಬೇಕು ಅಂತ ಬಯಸ್ತಾ ಇದ್ದೀರಿ. ಅರಾಜಕತೆ ಆಗೋದಿಲ್ಲ ಈ ಥರ ಆಡಳಿತ ಆದರೆ. ರಾತ್ರಿ 10:30 ಗಂಟೆ ಆಗಿರ್ಬೇಕು, 10 ಗಂಟೆ ಒಳಗಡೆ ಬರೀ SPDC ಇದ್ದಂಗಿಲ್ಲ. ಅದಕ್ಕೆ ಎಷ್ಟು ಜನ ಪೊಲೀಸ್ ಇವತ್ತು ಈ ಪ್ರಶ್ನೆ ಇದೆಯಲ್ಲ ನಿಮಗೆ. ನಾನು 20 ತಿಂಗಳು ಈ ತಾಲೂಕಿನ ಜನತೆ ಶಾಸಕರನ್ನು ಮಾಡಿ ಈ ರಾಜ್ಯದಲ್ಲಿ ಈ ಥರ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. 20 ತಿಂಗಳು ನಾನು ಆಡಳಿತ ನಡೆಸಿದೆ.